ಕಲಿಯುಗದ ಯುಗದಲ್ಲಿ ಧರ್ಮ ಕ್ಷೀಣವಾಗಲು ಪ್ರಾರಂಭವಾದಾಗ ಮಾನವತೆಯನ್ನ ರಕ್ಷಿಸಲು ಭಗವಾನ್ ವಿಷ್ಣು ಭೂಮಿಗೆ ಅವತರಿಸಿದರು. ಅವರು ಭಕ್ತರ ಪರಮ ರಕ್ಷಕರಾದ ಶ್ರೀ ವೆಂಕಟೇಶ್ವರನಾಗಿ ಅವತರಿಸಿದರು. ವೈಕುಂಠವನ್ನು ಬಿಟ್ಟು ಭಗವಾನ್ ಆದಿಶೇಷನ ಮಾರ್ಗದರ್ಶನದಲ್ಲಿ ಪವಿತ್ರ ಶೇಷಾಚಲ ಪರ್ವತಗಳಿಗೆ ಆಗಮಿಸಿದರು. ಆದಿಶೇಷನೇ ಆ ದೈವಿಕ ಪರ್ವತವಾಗಿ ಪರಿವರ್ತನೆಗೊಂಡನು. ಈ ಪವಿತ್ರ ಪರ್ವತಗಳನ್ನು ನಂತರ ತಿರುಮಲ ಎಂದು ಕರೆಯಲಾಯಿತು. ಭೂಮಿಯಲ್ಲಿ ಭಗವಾನ್ ಶ್ರೀನಿವಾಸನಾಗಿ ವಿನಮ್ರವಾದರೂ ದೈವಿಕ ಸ್ವರೂಪದಲ್ಲಿ ವಾಸಿಸಿ ತಪಸ್ಸು ಮಾಡಿ ಋಷಿಗಳನ್ನು ರಕ್ಷಿಸುತ್ತಿದ್ದರು. ಅವರು ತಿರುಮಲದ ಕಾಡುಗಳಲ್ಲಿ ಸಂಚರಿಸಿ ಎಲ್ಲಾ ಜೀವಿಗಳಿಗೆ ಆಶೀರ್ವಾದ ನೀಡುತ್ತಿದ್ದರು. ಒಂದಿನ ಶ್ರೀನಿವಾಸನು ದೇವಿ ಲಕ್ಷ್ಮಿಯ ಅವತಾರವಾದ ಪದ್ಮಾವತಿಯನ್ನು ಭೇಟಿಯಾದರು. ಅವರ ದೈವಿಕ ಪ್ರೀತಿ ಅರಳಿತು. ದೇವತೆಗಳ ಆಶೀರ್ವಾದದಿಂದ ಅವರ ಪವಿತ್ರ ವಿವಾಹವನ್ನು ಮಹಾವೈಭವದಿಂದ ಆಚರಿಸಲಾಯಿತು. ಮಹಾವಿವಾಹವನ್ನು ನಡೆಸಲು ಶ್ರೀ ವೆಂಕಟೇಶ್ವರನು ಕುಬೇರನಿಂದ ದೈವಿಕ ಸಾಲವನ್ನು ಸ್ವೀಕರಿಸಿದರು. ಈ ಸಾಲವನ್ನ ಕಲಿಯುಗದಲ್ಲಿ ತುಂಬುವೇನೆಂದು ಅವರು ವಾಗ್ದಾನ ನೀಡಿದರು. ಇಂದಿಗೂ ಭಕ್ತರು ದೇಣಿಗೆಗಳನ್ನು ಅರ್ಪಿಸುತ್ತಾರೆ. ಇದರಿಂದ ಭಗವಂತನು ಆ ಪವಿತ್ರ ಸಾಲವನ್ನು ತೀರಿಸುತ್ತಿದ್ದಾನೆ ಎಂದು ನಂಬುತ್ತಾರೆ. ವಿವಾಹದ ನಂತರ ಭಗವಂತನು ಶಿಲಾರೂಪದಲ್ಲಿ ಭಕ್ತರಿಗೆ ಶಾಶ್ವತವಾಗಿ ಆಶೀರ್ವಾದ ನೀಡಲು ಪ್ರತ್ಯಕ್ಷನಾದರು. ಅವರು ತಿರುಪತಿ ಬಾಲಾಜಿಯಾಗಿ ಕಲಿಯುಗದ ಜೀವಂತ ದೇವರಾಗಿದ್ದು ಭಕ್ತರ ಇಚ್ಛೆಗಳನ್ನು ಪೂರೈಸಿ ದುಃಖವನ್ನು ನಿವಾರಿಸುತ್ತಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ತಿರುಮಲೆಗೆ ಭೇಟಿ ನೀಡಿ ಪ್ರಾರ್ಥನೆ, ಸಂಪತ್ತು ಮತ್ತು ತಮ್ಮ ಕೂದಲನ್ನು ಅರ್ಪಿಸುತ್ತಾರೆ. ಇದು ಶರಣಾಗತಿ, ಕೃತಜ್ಞತೆ ಮತ್ತು ನಂಬಿಕೆಯನ್ನು ಸೂಚಿಸುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ಮಾನವ ಕುಲದ ಶಾಶ್ವತ ರಕ್ಷಕರಾಗಿ ಉಳಿದಿದ್ದಾರೆ. ನಿಜವಾದ ಭಕ್ತಿಯಿಂದ ಶರಣಾಗುವವರಿಗೆ ಸದಾ ಶಾಂತಿ, ಸಮೃದ್ಧಿ ಮತ್ತು ಮೋಕ್ಷದ ಆಶೀರ್ವಾದ ದೊರೆಯುತ್ತದೆ. ಗೋವಿಂದ ಗೋವಿಂದ, ಕೈ ಮುಗ್ದು ನಮಸ್ಕಾರ.